ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಈಗಾಗಲೇ NMMS ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಿದ್ದು 10, 11 ಹಾಗೂ 12ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೀರಾ ಹಾಗೂ NSP ಪೋರ್ಟಲ್ನಲ್ಲಿ ರಿನ್ಯೂವಲ್ ಅಪ್ಲಿಕೇಶನ್ ಸಲ್ಲಿಸಲು ಇಚ್ಛಿಸುತ್ತಿದ್ದೀರಾ. ನಿಮಗೆ 30/6/2024ರಿಂದ ಸ್ಟೂಡೆಂಟ್ ಲಾಗಿನ್ ಆಗಲು ಅವಕಾಶ ಕಲ್ಪಿಸಲಾಗಿದೆ ಹಾಗೂ 30/8/2024ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ನಿಮಗೆ ಈಗಾಗಲೇ ರೆಫರೆನ್ಸ್ ಐಡಿಯನ್ನು ಫೈಂಡ್ ಔಟ್ ಮಾಡುವ ವಿಧಾನ ಹಾಗೂ ಫೇಸ್ ಅಥೆಂಟಿಕೇಶನ್ ಮೂಲಕ OTR ನಂಬರ್ ಹಾಗೂ ಪಾಸ್ವರ್ಡನ್ನು ಪಡೆಯುವ ವಿಧಾನವನ್ನು ತಿಳಿಸಿಕೊಳ್ಳಲಾಗಿದೆ. ಈ ವಿಡಿಯೋ ಮುಖಾಂತರ OTR ನಂಬರನ್ನು ಬಳಸಿ ಪಾಸ್ವರ್ಡನ್ನು ಬಳಸಿ ವಿದ್ಯಾರ್ಥಿಯ ಅರ್ಜಿಯನ್ನು ರಿನ್ಯೂವಲ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಗೂಗಲ್ ಕ್ರೋಮಲ್ಲಿ ನೀವು NSP ಸ್ಕಾಲರ್ಶಿಪ್ ಅಂತ ಹೇಳುವಂತಹ ಒಂದು ವೆಬ್ಸೈಟನ್ನು ಕ್ಲಿಕ್ ಮಾಡಬೇಕು. NSP ಸ್ಕಾಲರ್ಶಿಪ್ ಅಂತ ಹೇಳುವಂಥ ಒಂದು ವೆಬ್ಸೈಟನ್ನು ಕ್ಲಿಕ್ ಮಾಡಿದಾಗ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಸ್ಟೂಡೆಂಟ್ ಅಂತ ಹೇಳುವಂಥ ಒಂದು ಆಪ್ಷನ್ ಬರುತ್ತೆ. ಆಪ್ಷನ್ ಬಂದಾಗ ಇಲ್ಲಿ ಅನೌನ್ಸ್ಮೆಂಟ್, OTR ನಂಬರ್, ಅಪ್ಲೈ ಫಾರ್ ಸ್ಕಾಲರ್ಶಿಪ್ ರಿನ್ಯೂವಲ್ ಅರ್ಜಿ ಆಗಿರೋದ್ರಿಂದ ಅಪ್ಲೈ ಫಾರ್ ಸ್ಕಾಲರ್ಶಿಪ್ಗೆ ಹೋಗ್ತೀವಿ. ಅಲ್ಲಿ ನಿಮಗೆ OTR ನಂಬರ್ ಹಾಗೂ ಪಾಸ್ವರ್ಡನ್ನು ಕೇಳುತ್ತೆ. ಕರೆಕ್ಟಾಗಿ OTR ನಂಬರ್ ಹಾಗೂ ಪಾಸ್ವರ್ಡನ್ನು ಮೆನ್ಷನ್ ಮಾಡಿ ನಾವು ಲಾಗಿನ್ ಆಗಬೇಕು. OTR ನಂಬರನ್ನು ಎಂಟ್ರಿ ಮಾಡ್ತೀನಿ. ಸ್ಟೂಡೆಂಟ್ OTR ನಂಬರ್ ಕರೆಕ್ಟ್ ಆಗಿದೆ, ಅಲ್ಲಿ ಗ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಾದ ನಂತರ ಪಾಸ್ವರ್ಡ್, ಹಾಕಿದ ನಂತರ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಲಾಗಿನ್ ಅಂತ ಹೇಳುವಂಥ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಲಾಗ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಅಂತ ಕೊಟ್ಟ ತಕ್ಷಣ ಇದು ರಿನ್ಯೂವಲ್ ಅಪ್ಲಿಕೇಶನ್ ಆಗಿರೋದ್ರಿಂದ ನಿಮ್ಮ ಅಪ್ಲಿಕೇಶನ್ ಐಡಿಗಳು ಆಲ್ರೆಡಿ ಇರುತ್ತವೆ. ಇಲ್ಲಿ ಪ್ರೊಸೀಡ್ ಅಂತ ಹೇಳುವಂಥ ಒಂದು ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ವಿದ್ಯಾರ್ಥಿಯ ಮಾಹಿತಿ ಬರುತ್ತೆ. ಫಸ್ಟ್ PUC ವಿದ್ಯಾರ್ಥಿಗಳು ವಿಶೇಷವಾಗಿ ಇಲ್ಲಿ ಸೆಲೆಕ್ಟ್ ಇನ್ಸ್ಟಿಟ್ಯೂಷನ್ ಅಂತ ಹೇಳುವಂಥ ಒಂದು ಆಪ್ಷನ್ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಬರುತ್ತದೆ. 10ನೇ ತರಗತಿ ವಿದ್ಯಾರ್ಥಿಗಳು ಹಾಗೂ 12ನೇ ತರಗತಿ ವಿದ್ಯಾರ್ಥಿಗಳು ನಿಮ್ಮ ಇನ್ಸ್ಟಿಟ್ಯೂಷನಲ್ಲೇ ಕಂಟಿನ್ಯೂ ಮಾಡೋದ್ರಿಂದ ಈ ಆಪ್ಷನ್ ಬರೋದಿಲ್ಲ. ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಈ ಆಪ್ಷನ್ ಬರುತ್ತೆ. ಫಸ್ಟ್ PUC ವಿದ್ಯಾರ್ಥಿಗೆ ಬಂದಾಗ ಇಲ್ಲಿ ಕರ್ನಾಟಕ ಅಂತ ಹೇಳುವಂಥ ಆಪ್ಷನ್ ಇರುತ್ತೆ. ಸೆಲೆಕ್ಷನ್ ಮಾಡ್ತೀನಿ. ಡಿಸ್ಟಿಕ್ ಅಂತ ಸೆಲೆಕ್ಷನ್ ಮಾಡ್ತೀನಿ. ಈ ಹುಡುಗ ಮೈಸೂರು ಡಿಸ್ಟಿಕ್ನವನಾಗಿರೋದ್ರಿಂದ ಇನ್ಸ್ಟಿಟ್ಯೂಷನ್ ನಾನು ಊರನ್ನು ಮೆನ್ಷನ್ ಮಾಡ್ತೀನಿ. ಸರ್ಚ್ ಅಂತ ಕೊಡ್ತೀನಿ. ಸರ್ಚ್ ಅಂತ ಕೊಟ್ಟಾಗ ಆ ಊರಿನಲ್ಲಿ ಬರುವಂತಹ ಎಲ್ಲ ಕಾಲೇಜುಗಳು ಡಿಸ್ಪ್ಲೇ ಆಗುತ್ತೆ. ಆವಾಗ ನನಗೆ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಬನ್ನೂರು ಅಂತ ಬೇಕಾಗಿರೋದ್ರಿಂದ ಇದನ್ನು ಕ್ಲಿಕ್ ಮಾಡ್ತೀನಿ. ಡು ಯು ವಾಂಟ್ ಸೆಲೆಕ್ಟೆಡ್ ದಿಸ್ ಇನ್ಸ್ಟಿಟ್ಯೂಷನ್ ಅಂತ ಬರುತ್ತೆ. ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಬನ್ನೂರು ಅಂತ ಹೇಳುವಂಥ ಒಂದು ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಈಸ್ ಹಾಸ್ಟೆಲರ್ ನೋ ಅಂತ ಕೊಡಬೇಕು. ಕ್ಲಾಸ್ ಸ್ಟಾರ್ಟೆಡ್, ನೀವು ಯಾವ ಕಾಲೇಜ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗಿರುವಂಥದ್ದು ಜೂನ್ 3 ಸ್ಟಾರ್ಟ್ ಆಗಿದೆ. ಅವರ SSC ಪರ್ಸೆಂಟೇಜು 95%, ನಂತರ ರೋಲ್ ನಂಬರು, ಸೆಕ್ಷನ್ ಇದನ್ನೆಲ್ಲ ಫಿಲ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೇಳುವಂಥ ಆಪ್ಷನ್ಗೆ ಕ್ಲಿಕ್ ಮಾಡ್ತೀನಿ. ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಆಗುತ್ತೆ. ನೆಕ್ಸ್ಟು ಇಲ್ಲಿ ನಾವು ಕ್ಯಾಸ್ಟ್ ಇನ್ಕಮನ್ನು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕು. ಚೂಸ್ ದ ಫೈಲ್ ಅಂತಿದೆ. ನಾವು ಎಲ್ಲಿ ಫೈಲನ್ನು ಇಟ್ಕೊಂಡಿರ್ತೀವಿ ಅಲ್ಲಿ ನಾವು ಕ್ಲಿಕ್ ಮಾಡಬೇಕು. ಸ್ಟೂಡೆಂಟ್ನ ಫೈಲನ್ನು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಸ್ಟೂಡೆಂಟಿದ್ದು ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಬೇಕಾದರೆ ವ್ಯೂ ಮಾಡ್ಬೋದು. ಆ ಸ್ಟೂಡೆಂಟ್ ಸರ್ಟಿಫಿಕೇಟ್ ಯಾವುದು ಅಂತ ನೋಡಲಿಕ್ಕೆ ನಮಗೆ ವ್ಯೂ ಮಾಡ್ಬೋದು. ಆ ಸ್ಟೂಡೆಂಟ್ ಸರ್ಟಿಫಿಕೇಟ್ ಹೌದಾ ಅಂತ ಹೇಳುವಂಥದ್ದನ್ನು ಒಂದು ಬಾರಿ ನೋಡೋದು ಉತ್ತಮವಾಗಿರ್ತದೆ. ಒಂದು ಬಾರಿ ಆ ಅಪ್ಲಿಕೇಶನನ್ನು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆ ಸ್ಟೂಡೆಂಟಿದ್ದು ಹೌದು ಅಂತ ಹೇಳುವಂಥದ್ದನ್ನು ಕನ್ಫರ್ಮ್ ಮಾಡಿ ಫೈನಲ್ ಅಪ್ಲಿಕೇಶನನ್ನು ಸಬ್ಮಿಷನನ್ನು ಕೊಡೋದು ಬಹಳ ಉತ್ತಮವಾಗಿದೆ. ಎಸ್, ಆ ಹುಡುಗಂದು ಹೌದು ಅಂತ ನಮಗೆ ಅಪ್ಲಿಕೇಶನ್ ನೋಡಿದ ತಕ್ಷಣ ಗೊತ್ತಾಯಿತು. ನೆಕ್ಸ್ಟ್ ನಾವು
ಬ್ಯಾಕ್ ಟು ಅಲ್ಲಿಗೆ ಬರ್ತೀವಿ. ನೆಕ್ಸ್ಟು ಇಲ್ಲಿ ಫೈನಲ್ ಸಬ್ಮಿಷನ್ ಅಂತ ಹೇಳಿ ಕೊಟ್ಟ ತಕ್ಷಣ ಇಲ್ಲಿ ಫೈನಲ್ ಸಬ್ಮಿಷನ್ ಅಂತ ಹೇಳುವಂಥ ಬಟನನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಎಸ್ ಅಂತ ಹೇಳುವಂಥ ಆಪ್ಷನನ್ನು ಕೊಡ್ತೀನಿ. ಈಗ ಇದು ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿ ರಿನ್ಯೂಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಅಂತ ಕೊಡಬೇಕು. ನೆಕ್ಸ್ಟು ಒನ್ಸ್ ಅಗೇನ್ ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣ ಪ್ರಿಂಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಹೇಳುವಂಥ ಆಪ್ಷನ್ಸ್ ಬರುತ್ತೆ. ಆ ಆಪ್ಷನ್ ಮುಖಾಂತರ ನಿಮ್ಮ ಅಪ್ಲಿಕೇಶನನ್ನು ನೀವು ಪ್ರಿಂಟ್ ತೆಗೆದುಕೊಳ್ಳುವಂಥ ಅವಕಾಶವನ್ನು ಮಾಡಲಾಗಿದೆ. ಈ ರೀತಿ ಈಸಿಯಾಗಿ ನಾವು NSP ಪೋರ್ಟಲ್ನಲ್ಲಿ ವಿದ್ಯಾರ್ಥಿಗಳ ಅಪ್ಲಿಕೇಶನನ್ನು ರಿನ್ಯೂವಲನ್ನು ಈಸಿಯಾಗಿ ಮಾಡಬಹುದು. ಎಲ್ಲರಿಗೂ ಧನ್ಯವಾದಗಳು.